ಸಿಎಂ ಸಿದ್ದುಗೆ ಟಾಂಗ್ ಕೊಟ್ಟು ಡಿಕೆಶಿಗೆ ಡಿಚ್ಚಿ ಕೊಟ್ರ ಪಿಡಬ್ಲ್ಯೂ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಕಾಲಬಾವಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಯ ಶತಮಾನೋತ್ಸವ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅತಿಥಿ ಸನ್ಮಾನ ಸ್ವೀಕಾರ ಮಾಡಿದ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ. ಕಾರ್ಯಕ್ರಮದ ನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮುಕ್ತವಾಗಿ ಮಾತಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿ ಸಿಎಂ ಕುರ್ಚಿಯ ಗುದ್ದಾಟದ ಪ್ರಸ್ತುತ ಪರಿಸ್ಥಿತಿ ಹೆಡ್ ಇಲ್ಲ ಟೈಯೂ ಇಲ್ಲ ಎಂದಂತಾಗಿದೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರು ಅಭಿನವ ಸಿದ್ದಲಿಂಗ ಸ್ವಾಮೀಜಿ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಸಂಸದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ, ಎಂಎಲ್ಸಿ ಚೆನ್ನರಾಜು ಹಟ್ಟಿಹೊಳಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಾಂತೇಶ್ ದೊಡೆಗೌಡರು, ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಬಸವರಾಜ್ ಬಾಳೆಗುಂದ್ರಿ ಹಾಗೂ ಬಿಒ ಚೆನ್ನಬಸಪ್ಪ ತುಬಾಕಿ, ಮುಖಂಡ ಪುಂಡಲೀಕ ನಂದೇವರ್ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು, ಗ್ರಾಮಸ್ಥರು, ಹಳೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವರದಿ ಶ್ರೀ ಬಸವರಾಜ್, ರಾಜ್ಯ ಉಪಸಂಪಾದಕರು, ಕಿತ್ತೂರು. ಇವತ್ತು ನಮ್ಮ ಕಿತ್ತೂರು ಕ್ಷೇತ್ರದ ಕಲ್ಬಾವಿ ಒಂದು ಗ್ರಾಮಕ್ಕೆ ಒಂದ್ ರೀತಿ ಶತಮಾನದ ಒಂದ್ ರೀತಿ ಶಾಲಾ ಉತ್ಸವಕ್ಕೆ ಮಾನ್ಯ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಶತಮಾನ ಆಚರಿಸ್ತಾ ಇರ್ತಕ್ಕಂಥ ಕಲ್ಬಾವಿಗೆ ಬಂದು ಭೇಟಿ ನನಗೂ ಶಾಲಾ ಆಡಳಿತ ಮಂಡಳಿ ಮತ್ತು ಇಲ್ಲಿ ಹಿರಿಯರು ತಾವು ಭಾಗವಹಿಸ್ಬೇಕಂತ ಹೇಳಿದ್ರು. ನನಗೂ ನೋಡ್ಬೇಕು ಆಸಕ್ತಿ ಇತ್ತು, ನನಗೆ ಯಾವ ರೀತಿ ಮಾಡ್ತಾರೆ ಕಾರ್ಯಕ್ರಮ. ಯಾಕೆ 100 ವರ್ಷ ಅಂದ್ರೆ ಅದಕ್ಕೆ ಅದರಂತ ಒಂದು ಇತಿಹಾಸ, ಅದರದಂತ ಒಂದು ಆದರ್ಶ ಇದ್ದೇ ಇರ್ತದೆ. ಸೊ ಬಂದಿದ್ವಿ, ಬಹಳ ಸಂತೋಷ ಆಗಿದೆ ಭಾಗವಹಿಸ್ಲಿಕ್ಕೆ. ಸೊ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವ್ರು, ಈ ಸಂದರ್ಭದಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತೀವಿ ಶಾಸಕರು ನಾವು ಕೂಡಿ. ಸರ್, ಈಗ ಬಹುತೇಕ ಸರ್ಕಾರಿ ಶಾಲೆಗಳು ಶತಮಾನೋತ್ಸವ ದಿನಾಚರಣೆ ಆಚರಣೆ ಮಾಡ್ತಾರೆ ಸರ್. ತಮ್ಮ ಇಲಾಖೆಯಿಂದ ಏನಾದ್ರು ವಿಶೇಷ ಅನುದಾನ ಕೊಡ್ತಾ ಇದೀವಿ. ವಿಶೇಷ ಏನೆಲ್ಲ ಕೊಡ್ತಾ ಇದೀವಿ. ವಿಶೇಷ ಅಂತ 2 ಕೊಠಡಿ ಕೊಡ್ಲಿಕ್ಕೆ ಘೋಷಣೆ ಮಾಡಿದ್ವಿ, ನಾನು ಕಟ್ಸಿಕೊಡ್ತೀವಿ. ಸೊ 2 ಕೊಡ್ತೀವಿ. ಈಗ ಬೆಳಗಾವಿ ಜಿಲ್ಲಾ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷವಾಗಿ ನಿಮ್ಮ ಅವಧಿಯಲ್ಲಿ ಏನಾದ್ರು ಆದ್ರೆ ಒಂದ್ ರೀತಿ ಪ್ರತ್ಯೇಕವಾಗಿ ಜಿಲ್ಲಾ ರಚನೆ ಆಗ್ಬೇಕು ಅಂತ ಒಂದಿದೆ ಸರ್. ಗೋಕಾಕ್ ಇರ್ಬೋದು, ಚಿಕ್ಕೋಡಿ ಇರ್ಬೋದು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಗೊಂದಲಗಳಾಗಿದ್ದಾವೆ. ಗೊಂದಲ ಇದ್ದೇ ಇರ್ತದೆ. ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಗೊಂದಲ ಸೃಷ್ಟಿ ಆಗೇ ಆಗ್ತದ್ರ. ಸೊ ಸಿಎಂ ಅವ್ರಿಗೆ ಹೇಳಿದ್ವಿ ಎಲ್ಲ ಜಿಲ್ಲಾ ಶಾಸಕರು, ಸೊ ಈ ವಿಭಜನೆ ಮಾಡ್ಬೇಕಂತ. ನೋಡೋಣ, ಅದು ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ಬೇಕು. ಸೌದತ್ತಿ ಸಾಕಷ್ಟು ಬೆಳಗಾವಿ ಅವಿಭಾಜ್ಯ ಅಂಗ ಸರ್. ವಿಶೇಷವಾಗಿ ಸೌದತ್ತಿಯವರು ಎಲ್ಲೊಂದ್ ಕಡೆ ಧಾರವಾಡ ಜಿಲ್ಲೆ ಸೇರಿಸಿ ಅಂತ ಹೇಳ್ಬಿಟ್ಟು ಕೂಗತ್ತಿರೋದು. ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ? ಅಲ್ಲ, ಇಡೀ ಜಿಲ್ಲೆ ತಾಲೂಕಲ್ಲಿ 4 ಲಕ್ಷ ಜನ ಇರ್ತಾರೆ. ಎಷ್ಟಿರ್ತಾರೆ? ಸೌದತ್ತಿ ತಾಲೂಕನ್ನ ಧಾರವಾಡ ಜಿಲ್ಲೆಗೆ ಸೇರಿಸಿ ಅದೇ ತಾಲೂಕಿನಲ್ಲಿ 4 ಲಕ್ಷ ಜನ ಇರ್ತಾರೆ. ಯಾರೋ 4 ಜನ ಒಂದು ಅರ್ಜಿ ಕೊಟ್ರೆ ಅದು ಆ ತಾಲೂಕಿನ ಅಭಿಪ್ರಾಯ ಆಗೋಲ್ಲ. ಹೀಗಾಗಿ ಅವ್ರವ್ರು ಹೇಳಿರ್ಬೇಕು, ಅವ್ರೇನೋ ಹೆಚ್ಚು ಧಾರವಾಡ ಹೋಗ್ತಿರ್ಬೇಕು ದಿವಸ. ಹಿಂಗಾಗಿ ನಾವ್ ಆ ಕಡೆ ಹೋಗ್ಬೇಕಂತ ಹೇಳ್ಬೇಕು. ಕೆಲವರು ಬಾಗಲಕೋಟೆಗೆ, ಕೆಲವರು ಹೋಗ್ಬೇಕಂತಾರ ಆ ಕಡೆ ಸಮೀಪಗಾರು. ಸೊ ಹೀಗಾಗಿ ಯಾರೋ 4 ಜನ ತಾಲೂಕು ಅಭಿಪ್ರಾಯ ಆಗಲ್ಲ. ಅದನ್ನ ಅಭಿಪ್ರಾಯ ಸಂಘಟನೆ ಮಾಡ್ಲಿಕ್ಕೆ ಬೇರೆ ಮೆಥಡ್ ಇದೆ. ಅವಾಗ ನೋಡೋಣ. ಈಗ ಅಂತಿಮವಾಗಿ ಸರ್ಕಾರ ಮಾಡ್ಬೇಕು, ಯಾವ ತಾಲೂಕು ಎಲ್ಲಿ ಯಾವ ಜಿಲ್ಲೆಗೆ ಇರ್ಬೇಕು, ಯಾವ ಕಡೆ ಹೋಗ್ಬೇಕಂತ. ಸೊ ನೋಡೋಣ, ಸಿಎಂ ಅವ್ರಿಗೆ ಹೇಳಿದಿವಿ, ಕಾದ್ ನೋಡೋಣ. ಒಂದು ಚರ್ಚೆ ನಡೀತಾ ಇದೆ ಸರ್. ಖಾನಾಪುರ ವಿಧಾನಸಭಾ ಕ್ಷೇತ್ರದಿಂದ ಒಂದ್ ರೀತಿ ಕಾಂಗ್ರೆಸ್ ಅಭ್ಯರ್ಥಿ 2028ಕ್ಕೆ ಬೇರೆಯವರು ಆಗ್ತಾರೆ, ಒಂದ್ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದವ್ರು ಆಗ್ತಾರೆ ಅಂತ ಹೇಳ್ಬಿಟ್ಟು ಈಗ ಹೇಳಿಕ್ಕಾಗಲ್ಲ. ಈಗ ಇನ್ನೂ ಬಹಳ ದೂರ ಇದೆ, ಈಗ ಹೇಳಿಕ್ಕಾಗಲ್ಲ. ಅವಾಗಿನ ಸಂದರ್ಭ, ಅವಾಗ ಸನ್ನಿವೇಶ, ಅವಾಗೇನ ಅದ್ರ ಬಗ್ಗೆ ಚರ್ಚೆ. ಈಗ ಇಟ್ಟು ಅರ್ಲಿ. ಈಗ ನೋಡೋಣ ಏನಾಯ್ತು ಸರ್. ಮುಖ್ಯಮಂತ್ರಿ ಮತ್ತೆ DCM ಒಂದ್ ರೀತಿ ಎಡ್ಡು ಆಗ್ಲಿಲ್ಲ, ಟೈ ಆಗ್ಲಿಲ್ಲ, ಒಂದ್ ರೀತಿ ಇದಾಗಿದೆ. ಇದು ಶೋಲೆ ಗತಿ ಹಂಗೆ 2 ಕಡೆ ಆಗಿತ್ತದ. ಯಾವ ಕಡೆ ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಇದು ಗೊಂದಲ ಇರೋದು ಕೆಲವು ಶೋಲೆ ಟೈಪ್ ಆಗಿದೆ. ಏನ್ ಮಾಡೋದು ನಾವ್? ಬಗೆಹರಿಸ್ಬೋದು ಸರ್. ನೀವು ಸಹ ಮೊನ್ನೆ 2 ಕಡೆ ಚಿತ್ತಿರೋದ್ರಿಂದ ನೀವು ಒಂದ್ ರೀತಿ ಪರಿಣಾಮಕಾರಿಯಾಗಿ ಹೇಳಿದ್ರಿ, ಒಂದ್ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರ, ಬಗೆಹರಿಬೇಕು ಮಾಡಿದ್ರೆ ಅವ್ರು ಇದಾರೆ, ನಮ್ಮ ವರಿಷ್ಠರು ಇದಾರೆ, ಅವ್ರು ಬಗೆಹರಿಸ್ತಾರಂತ. ಸೂಕ್ತ ಕಾಲದಲ್ಲಿ ಸಂದರ್ಭ ಬಂದಾಗ ಬಗೆಹರಿಸ್ತಾರೆ. ಇವಿಷ್ಟು ಒಟ್ಟ ಗೊತ್ತೈತಲ್ಲ, ಮನೆ ಗೌರವಿತ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ್